ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ಕಟ್ಟಿಂಗು ಮತ್ತು ಸ್ಟಿಚಿಂಗು. ನಾನೀಗ ಆಲ್ರೆಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ನೋಡಿ. ಈಗ ನಾನು ಮೊದಲಿಂದ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಲೈನಿಂಗ್ನ ಈ ಥರ ಹಾಕ್ಕೊಳ್ಳಿ. ಈಗ ಸುತ್ತಳತೆ 11 ಇಂಚು ತೊಗೊಂಡಿದ್ದೀನಿ. 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅಂದರೆ 9.5 ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ 11 ಇಂಚಿಗೆ ತೊಗೊಂಡಿದ್ದೀನಿ. ಹಾಗೆ ರೆಡಿ 14 ಇಂಚು ಉದ್ದ, ಬ್ಲೌಸಿನ ಉದ್ದ 14 ಪ್ಲಸ್ 1 ಇಂಚು ಎಕ್ಸ್ಟ್ರಾ. ಭುಜದ ಹತ್ರ ಮತ್ತು ಬ್ಲೌಸಿನ ಕೆಳಭಾಗದಲ್ಲಿ ಅರ್ಧ ಇಂಚು ಸ್ಟಿಚ್ ಮಾಡಿ ಹೋಗುತ್ತಲ್ಲ, ಹಾಗಾಗಿ ಕರೆಕ್ಟಾಗಿ 14 ಇಂಚು ರೆಡಿ ಬರುತ್ತೆ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕಿಲ್ಲಿ. ಈ ಥರ ನಾನು ಮುಂಭಾಗಕ್ಕೂ ಮತ್ತು ಹಿಂಭಾಗಕ್ಕೂ ಕರೆಕ್ಟ್ ಒಂದೇ ಅಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಾರಿ ಹಿಂಭಾಗದ್ದು ಮುಂಭಾಗದ್ದನ್ನು ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 4 ಲೇಯರ್ಸಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಫೋಲ್ಡಿಂಗ್ಸ್ ನೋಡ್ತಾ ಇದ್ದೀರಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 5.5 ಇಂಚಿಗೆ ನಾನಿಲ್ಲಿ ಭುಜ 5.5 ಇಂಚು ಮಾರ್ಕ್ ಹಾಕ್ಕೊಳ್ಳಿ. ಹಾಗೆ ಹಾರ್ಮೋಲು 6 ಇಂಚು 6 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಶೇಪ್ ಬರ್ಕೊಳ್ಬೇಕು. ನೆಕ್ಸ್ಟು ನೆಕ್ ವಿಡ್ತು. ಇಲ್ಲಿ ನೆಕ್ಕು ನಾನು 2.5ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಕು ಡೀಪು 9 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ನಾನು ಡಿಸೈನ್ ಮಾಡೋದಕ್ಕೋಸ್ಕರ ಇಲ್ಲಿ 9 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಡೀಪು ಬೇಕಂದರೆ ಮಾಡ್ಕೊಳ್ಬೋದು, 10-11 ಇಂಚಿಗೆ ಮಾಡ್ಕೊಳ್ಬೋದು. ಕೆಳಗಡೆ ಡಿಸೈನ್ ಸಣ್ಣದಾಗುತ್ತೆ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. 3 ಇಂಚು ಅಗಲ, ಬ್ಲೌಸಿನ ನೆಕ್ ಅಗಲ 3 ಇಂಚು, ಬ್ರಾಡು 3 ಇಂಚು ತೊಗೊಂಡಿದ್ದೀನಿ. ಈ ಥರ ಸ್ಕ್ವೇರ್ ಟೈಪು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಪಾಟು ಶೇಪಲ್ಲಿ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಈಗ ಹಿಂಭಾಗದ್ದು ರೆಡಿ ಆಯಿತು. ಈಗ ಮುಂಭಾಗಕ್ಕೆ ನಾನು ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕರೆಕ್ಟ್ ಮಾರ್ಜಿನ್, ಇದು ನೋಡಿ ಕಾಣಿಸ್ತಾ ಇದೆ, ಹಾಗಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ನೀವು ಅಳತೆ ಬೇಕಾದರೆ ಮಾಡ್ಕೊಳ್ಬೋದು. ಈ ಥರ ಇದು ಹಾರ್ಮೋಲು ಸಹ ಇಲ್ಲಿ ಅದೇ ಅಳತೆಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಚಾಪಿಸಿಂದು ಮಾರ್ಕ್ ಬಿದ್ದಿರುತ್ತೆ ಆಲ್ರೆಡಿ, ಅದರ ಮೇಲುಗಡೆ ನೀವು ಬರ್ಕೊಳ್ಬೋದು. ಈಗ ಮುಂಭಾಗದ್ದು ಶೇಪಿಗೆ ನಾನಿಲ್ಲಿ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ ಉದ್ದ ಮುಂಭಾಗದ್ದು 6.5ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 6.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಹಾಗೆ ನೆಕ್ ಅಗಲ ಬ್ರಾಡು 2.5ಗೆ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ಕಡಿಮೆನೇ ಅಗಲ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ ಬ್ಲೌಸ್ದು ಅವ್ರದ್ದೇ ನೆಕ್ಕು ಎಷ್ಟು ಇದೆ ನೋಡಿಕೊಂಡು ಮಾರ್ಕ್ ಹಾಕಬೇಕಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಕೊಳ್ಳಿ. ನೀವು ಯಾರ್ದು ಬ್ಲೌಸ್ ಹೊಲಿತಾ ಇರ್ತೀರೋ ಅವ್ರದ್ದೇ ಬ್ಲೌಸನ್ನು ಈ ಥರ ಇಟ್ಕೊಳ್ಳಿ. ಕರೆಕ್ಟಾಗಿ ನೆಕ್ ಅಗಲ ನೋಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಬಂದಿದ್ದರೆ ಸರಿ, ಇಲ್ಲ ಅಂದರೆ ಸರಿ ಮಾಡ್ಕೊಳ್ಬೇಕು. ಈ ಥರ ಕರೆಕ್ಟಾಗಿ ಇಟ್ಕೊಳ್ಬೇಕಿದೆ. 2 ಕೈಯಲ್ಲಿ ಈ ಥರ ನೋಡ್ಕೋಬೇಕು. ಇನ್ನು ಸ್ವಲ್ಪ ಶೇಪನ್ನು ಮಾಡೋಣ. ನೆಕ್ಸ್ಟ್ ಈಗ
ಟಕ್ಸ್ ಪಾಯಿಂಟನ್ನು ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿರೋದು ಕಾಣಿಸ್ತಾ ಇದೆಯಲ್ಲ, ಇಲ್ಲಿದ್ದ ಈ ಪಾಯಿಂಟನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಜಗ್ಗಬಾರ್ದು ಜಾಸ್ತಿ. ಈ ಥರ ಇಟ್ಕೊಳ್ಳಿ. ಇದನ್ನು ಭುಜದ ಹತ್ರ ಇದನ್ನು ಇಟ್ಕೊಂಡು ಇಲ್ಲಿ ಕೆಳಗಡೆ ಅದೇ ನೆಟ್ಗೆ ಇಟ್ಕೊಂಡು ಈ ಪಾಯಿಂಟ್ಗೆ ಫಸ್ಟ್ ಟಕ್ಸಿಂದ ಫಸ್ಟ್ ಪಾಯಿಂಟು ಮಾರ್ಕ್ ಹಾಕ್ಕೊಳ್ಳಿ. ಇದು ಎಷ್ಟು ಉದ್ದ ಇರುತ್ತೆ ಟಕ್ಸ್ ಉದ್ದ ನೋಡಿಕೊಂಡು ಅಲ್ಲಿಗೆ ಇನ್ನೊಂದು ಮಾರ್ಕು. ಈಗ ಇಲ್ಲಿದ್ದ ಎಷ್ಟು ಇದೆ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇಲ್ಲಿದ್ದ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಟಕ್ಸ್ ಪಾಯಿಂಟ್ ಕರೆಕ್ಟಾಗಿ ಇಲ್ಲಿಗೆ ಬರಬೇಕು. ಇದು ನೆಕ್ಸ್ಟು ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಹತ್ರ ಈ ಥರ ಇಟ್ಕೊಳ್ಳಿ. ಇಲ್ಲಿ ಲೆಂತ್ ಎಷ್ಟು ಬೇಕಾಗುತ್ತೆ ನೋಡ್ಕೋಬೇಕಲ್ಲ, ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ. ಮೇಲ್ಗಡೆ ಸ್ವಲ್ಪ ಬಿಡಬೇಕು, ಇಲ್ಲಿ ಫೋಲ್ಡಾಗಿ ಹೋಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಬಿಡಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದ್ರ ಒಳಗಡೆ ಸ್ವಲ್ಪ ಹೋಗಿರುತ್ತೆ, ಇಲ್ಲಿ ಇದನ್ನು ಮಾರ್ಕ್ ಹಾಕ್ಕೊಳ್ಬೇಕು, ಅದನ್ನು ಬೇಕಲ್ಲ. ಹಾಗೆ ಇಲ್ಲಿ ಟಕ್ಸ್ ಹಿಡಿದಿರ್ತೀವಲ್ಲ ಇದ್ರದ್ದು ಇಲ್ಲಿ ಎಕ್ಸ್ಟ್ರಾ ತೊಗೊಂಡ್ರೆ ಟಕ್ಸ್ ಹಿಡಿದಾಗ ಕರೆಕ್ಟಾಗಿ ಬಂದುಬಿಡುತ್ತೆ. ಅಲ್ಲಿ ಫೋಲ್ಡಾಗಿ ಟಕ್ಸ್ ಹೋಗಿರುತ್ತಲ್ಲ ಹಾಗಾಗಿ ಎಕ್ಸ್ಟ್ರಾ ನಾವು ತೊಗೋಬೇಕು. ಅಲ್ಲಿ ಎಷ್ಟು ಹಿಡಿದಿರ್ತೀವಿ ಅಷ್ಟನ್ನು ಮಾತ್ರ ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಈಗ ಹಾರ್ಮೋಲ್ ಕೆಳಗಡೆ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತೀನಿ. ಈ ಥರ ಇಟ್ಕೊಂಡು ನಾನು ಮಾರ್ಕ್ ಹಾಕಿದ್ರೆ ನಿಮಗೆ ಗೊತ್ತಾಗಲ್ಲ, ಹಾಗಾಗಿ ಇದನ್ನು ನಾನು ಇಟ್ಕೊಳ್ತೀನಿ. ಈಗ ಕಾಣಿಸುತ್ತಲ್ಲ ಕ್ರಾಸ್ ಬೆಲ್ಟು ಎಲ್ಲ ಗೊತ್ತಾಗುತ್ತೆ. ಈಗ ಈ ಥರ ಕರೆಕ್ಟಾಗಿ ಹಾರ್ಮೋಲ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಕಟ್ ಮಾಡಿರ್ತಾರಲ್ಲ ಈ ಲೈನಿಗೆ ಇಟ್ಕೊಳ್ಬೇಕು ಕಟ್ ಮಾಡಿರೋದನ್ನು. ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರ ಒಂದು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಬಿಡಿ. ಈ ಕ್ರಾಸ್ ಬೆಲ್ಟ್ ಒಳಗಡೆ ಹೋಗಿರುತ್ತಲ್ಲ ಆ ಬಟ್ಟೆದು ಮತ್ತು ಇಲ್ಲಿ ಟಕ್ಸಿಂದು ಅರ್ಧ ಇಂಚು ಈ ಥರ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಬೇಕು. ಈಗ ಈ ಪಾಯಿಂಟ್ಗಳನ್ನ ಜಾಯಿಂಟ್ ಮಾಡೋಣ. ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು ಕರೆಕ್ಟಾಗಿ. ನೆಕ್ಸ್ಟು ಇಲ್ಲಿದ್ದ ಒಂದು 3 ಇಂಚು ಉದ್ದ ಸಾಕಾಗುತ್ತೆ. ಹಾಗೆ ಇಲ್ಲಿದ್ದ ಅಗಲ 1/4 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಚೆಸ್ಟು ಜಾಸ್ತಿ ಇದ್ದರೆ 1.5 ತೊಗೊಳ್ಳಿ. ತುಂಬಾ ಜಾಸ್ತಿ ಕಪ್ಸ್ ಜಾಸ್ತಿ ಇದ್ದರೆ ಮಾತ್ರ ನಾವು ಬಟ್ಟೆ ಕಟ್ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಯಾವಾಗಾದರೂ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಇದು ಕರೆಕ್ಟಾಗಿ ಇಷ್ಟು ಸಾಕಾಗುತ್ತೆ ಬಟ್ಟೆ. ಇಲ್ಲಿದ್ದ ಈ ಪಾಯಿಂಟ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು. ಇದು 3.5 ಇಂಚಿನಷ್ಟು ಉದ್ದ ಇದ್ದರೆ ಸಾಕಾಗುತ್ತೆ. ಕರೆಕ್ಟಾಗಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿದ್ದ 1.5-2 ಇಂಚಿನಷ್ಟು ಉದ್ದ ಈ ಥರ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಸ್ಕೇಲಲ್ಲಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಪಾಯಿಂಟ್ ಹತ್ರ. ನೆಕ್ಸ್ಟು ಇಲ್ಲಿದ್ದ ಬೈ 2 ಮಾಡಿಕೊಂಡು ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. 5.5 ಇದೆಯಲ್ಲ 2.25 ಇಂಚು ಈ ಥರ 2.5ಗೆ ಉದ್ದ, ಇಷ್ಟು ಉದ್ದ ಸಾಕಾಗುತ್ತೆ. ಇಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಜೋಡಿಸ್ಕೊಂಡು ಫಸ್ಟೇ ನಾನು ಹಿಂಭಾಗದ್ದು ಮತ್ತು ಮುಂಭಾಗದ್ದು ಒಂದೇ ಸಾರಿ ಕಟ್ ಮಾಡ್ಕೊಳ್ಳಿ. ಫಸ್ಟು ಬೇಗ ಆಗುತ್ತೆ. ಈಗ ಇದನ್ನು ತೆಗೆದುಬಿಡೋಣ. ಈ ನೆಕ್ಕನ್ನು ಫಸ್ಟು ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿಕೊಂಡು ನಾನು ಆಲ್ರೆಡಿ ಡಿಸೈನ್ ಮಾಡ್ಕೊಂಡಿದ್ದೀನಿ, ಅದು ಅಷ್ಟನ್ನೇ ಕಟ್ ಮಾಡಿಕೊಂಡು ಈಗ ಮುಂಭಾಗದ್ದು ಶೇಪ್ನ ಈ ಥರ ಕಟ್ ಮಾಡಿ ತೆಗಿಬೇಕು. ಈಗ ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡಿಯಾಗಿದೆ. ಈ ಥರ ಕಚ್ಚಿ ಹಾಕ್ಕೊಳ್ಬೇಕು. ಈ ಥರ ಕಚ್ಚಿ ಹಾಕ್ಕೊಳ್ಳೋದ್ರಿಂದ ಚಾಪೀಸಿನ ಮಾರ್ಕ್ ಹೋದ್ರೂ ಈ ಕಚ್ಚು ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಈಗ ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 4 ಲೇಯರ್ಸ್ ಇಟ್ಕೊಂಡಿದ್ದೀನಿ 2 ಸ್ಲೀವ್ಸಿಗೆ. ಈಗ ಅವ್ರದ್ದು ಬ್ಲೌಸು ಎಷ್ಟು ಉದ್ದ ಇರುತ್ತೆ ನೋಡಿಕೊಂಡು ಅಷ್ಟು ಉದ್ದನ ಇಟ್ಕೊಳ್ಬೇಕು. ನಾನಿಲ್ಲಿ ರೆಡಿ 6 ಇಂಚು 1 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಳ್ಳಿ.
7 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ರೆಡಿ 6 ಇಂಚು 7 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆ ಸುತ್ತಳತೆ 9.5 ಇಂಚು ತೊಗೊಂಡಿದ್ದೀನಿ. ಇಲ್ಲಿದ್ದ ಡೌನು 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಬರುತ್ತೆ. 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ 1.5 ಇಂಚಿನಷ್ಟು ಒಳಕ್ಕೆ ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲಿ 1 ಇಂಚಿನಷ್ಟು ಮಾರ್ಕ್ ಹಾಕ್ಕೊಳ್ಳಿ. ಶೋಲ್ಡರ್ ಹತ್ರ ನೀಟಾಗಿ ಚೆನ್ನಾಗಿ ಬರಬೇಕಲ್ಲ, 1 ಇಂಚು ಈ ಥರ ಹಿಂಭಾಗದ ಶೇಪು ಮಾರ್ಕ್ ಹಾಕ್ಕೊಂಡು ಮುಂಭಾಗದನ್ನು ಮಾರ್ಕ್ ಹಾಕ್ಕೊಳ್ಬೇಕು. ನಿಮಗೆ ಈ ಥರ ಬರೆಯೋದಕ್ಕೆ ಇಲ್ಲಿ ಬರಲ್ಲ ಅಂದರೆ ರಫ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಬರೆದು ಶೇಪ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರೆಯೋದಕ್ಕೆ ಬರುತ್ತೆ. ಡೈರೆಕ್ಟಾಗಿ ಬ್ಲೌಸ್ ಮೇಲೆ ಬರೆಯೋದಕ್ಕೆ ಬರಲ್ಲ ಯಾರಿಗೂ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ. ಮುಂಭಾಗದನ್ನು ಮಾತ್ರ ಕಟ್ ಮಾಡ್ಕೊಳ್ಬೇಕು. ಈ ಥರ ಒಂದು ಕಚ್ ಹಾಕ್ಕೊಳ್ಳಿ. ಇದು ಮುಂಭಾಗ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ಟಿಚ್ ಮಾಡುವಾಗ ಕನ್ಫ್ಯೂಸ್ ಆಗಲ್ಲ, ಸ್ಟಿಚ್ ಮಾಡುವಾಗ ಬೇಗ ಸಿಗುತ್ತೆ. ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ 4 ಲೇಯರ್ಸಲ್ಲಿ ಕರೆಕ್ಟಾಗಿ ಈ ಥರ ಜೋಡಿಸಿಟ್ಕೊಳ್ಬೇಕು. ಇಲ್ಲಿ 3.5 ಇಂಚು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಅಗಲ ಇರುತ್ತೆ ಫಸ್ಟು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವ್ರದ್ದು ಅಳತೆ ಕರೆಕ್ಟಾಗಿ ನೋಡಿಕೊಂಡು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಹಾಕ್ಕೊಳ್ಬೇಕು. ಕೆಲವ್ರದ್ದು 2.5 ಇರುತ್ತೆ, 4 ಇಂಚು ಅಗಲ ಇರುತ್ತೆ. ನೋಡಿಕೊಂಡು ಕರೆಕ್ಟಾಗಿ ಅಳತೆ ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ನಾನಿಲ್ಲಿ ತೋರಿಸಿದ್ದೀನಿ ಅಂತಂದೇಳಿ ಇದೇ ಅಳತೆಗೆ ಎಲ್ಲರದ್ದು ಹೊಲಿಯಬಾರ್ದು. ಅವ್ರದ್ದೇ ಕ್ರಾಸ್ ಬೆಲ್ಟ್ ಎಷ್ಟಿರುತ್ತೆ ನೋಡಿಕೊಂಡು ಅಷ್ಟಕ್ಕೇ ಕಟ್ ಮಾಡ್ಕೊಳ್ಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಹೆಚ್ಚು ಕಡಿಮೆ ಆಗೋದಿಲ್ಲ ಆವಾಗ. ನೆಕ್ಸ್ಟ್ ಈಗ ಈ ಥರ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದು ಉಕ್ಸ್ ಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಅಗಲ ಉದ್ದ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಕಾಜಾ ಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 2 ರೆಡಿಯಾಗಿದೆ. ಈಗ ಸ್ಲೀವ್ಸಿಗೆ ಫಸ್ಟು ಬ್ಲೌಸಲ್ಲಿ ಕಟ್ ಮಾಡಿ ತೆಗಿಬೇಕು. ಯಾವಾಗಲೂ ನಾವು ಫಸ್ಟು ಸ್ಲೀವ್ಸಿಗೆ ಕಟ್ ಮಾಡ್ಕೊಳ್ಬೇಕು ಫಸ್ಟೇ. ಇಲ್ಲಿ ಕರೆಕ್ಟಾಗಿ ಇದೇ ಅಳತೆಗೆ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಬೇಕಂದರೆ ನೀವು ಕಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಾಗೇ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ. ಇದು ಉಳಿದಿರೋದ್ರಲ್ಲಿ ನಾನು ಕ್ರಾಸ್ ಬೆಲ್ಟು ಕಾಜಾಪಟ್ಟಿಗೆ ಕಟ್ ಮಾಡ್ಕೊಳ್ತೀನಿ. ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ನೋಡಿ, ನಾನು ಬ್ಲೌಸ್ ಬ್ಯಾಕ್ ನೆಕ್ ನಾನು ಆಲ್ರೆಡಿ ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿದೆ. ಬ್ಲೌಸ್ ಡಿಸೈನ್ಸ್ ಅಂತ ಬೇರೆ ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ. ಈಗ ಫ್ರಂಟ್ ಪೋರ್ಷನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲೈನಿಂಗು ಮತ್ತು ಮೇನ್ ಬಟ್ಟೆನ ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಔಟ್ಲೈನ್ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ. ತುದಿಗೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಎಕ್ಸ್ಟ್ರಾ ಏನಿರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗಿಬೇಕು. ಪೂರ್ತಿ ತೆಗಿಬೇಕು ಈ ಥರ. ನೋಡಿ, ಎಲ್ಲ ತೆಗೆದಿದ್ದಾಗಿದೆ. ಈಗ ಟಕ್ಸ್ ಹಿಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಳ್ಬೇಕು. ಈ ಥರ ನಾನೇನು ಮಾರ್ಕ್ ಹಾಕಿದ್ದೀನಲ್ಲ ಅದೇ ನೀಟಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕು. ಇಲ್ಲಿ ಸೊಟ್ಟ ಆ ಥರ ಎಲ್ಲ ಹಿಡಿಬಾರ್ದು. ರೌಂಡಾಗಿ ಆ ಥರ ಎಲ್ಲ ಹಿಡಿಬಾರ್ದು. ಕರೆಕ್ಟಾಗಿ ಫುಲ್ ಸ್ಟ್ರೈಟಾಗಿ ಹಿಡಿಬೇಕು ಇಲ್ಲಿ ಮಾತ್ರ. ಆವಾಗ ನೀಟಾಗಿ ಬರುತ್ತೆ. ಸೊಟ್ಟ ಹಿಡಿದ್ರೆ ಏನಾಗುತ್ತೆ, ಅಲ್ಲಿ ರಿಂಕಲ್ಸ್ ಬಂದಂಗೆ ಆಗುತ್ತೆ. ಶೇಪ್ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಫುಲ್ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕೋನ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು ಆದರೂ ಅಷ್ಟೇ ಎಷ್ಟು ಉದ್ದ ಹಿಡಿಬೇಕು ಅಂತ ನಾನು ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲೇ ತನಕ ಮಾತ್ರ ಸ್ಟಿಚ್ ಮಾಡ್ಕೊಳ್ಬೇಕು. ಫುಲ್ ಎಂಡ್ ಮಾಡುವಾಗ ಪಾಯಿಂಟಿಗೆ ಬಂದು ಟಚ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಲಾಸ್ಟಲ್ಲಿ ಜಾಸ್ತಿ ಹಿಡಿಬಾರ್ದು. ಈ ಥರ ನೋಡಿ, ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದೇ ಥರ ಇದನ್ನು ಹಿಡ್ಕೊಳ್ಳೋಣ. ಈ ಥರ ಬಟ್ಟೆನ ಈ ಥರ ಹಿಡಿಬೇಕು. ಆವಾಗ ಮೇನ್ ಬಟ್ಟೆನೂ ಕರೆಕ್ಟಾಗಿ ಕೈಯಲ್ಲಿ ಸಿಕ್ಬಿಡುತ್ತೆ.
ಈ ಥರ ಟಕ್ಸ್ ಹಿಡಿದಿದ್ದಾದಮೇಲೆ ಎರಡನ್ನೂ ಇದೇ ಥರ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಒಂದನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದೇ ಥರ ಇನ್ನೊಂದನ್ನು ಸಹ ರೆಡಿ ಮಾಡ್ಕೊಳ್ತೀನಿ. ಈಗ ಎರಡೂ ಇದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಕ್ರಾಸ್ ಬೆಲ್ಟು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಕ್ರಾಸ್ ಬೆಲ್ಟು ಮೂರುವರೆ ಒಂದೇ ಕಡೆ ಬರೋ ಥರ ಇಟ್ಕೊಳ್ಳಿ. ಈ ಥರ ಮೇನ್ ಬಟ್ಟೆನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹೇಳಿದರೆ ಗೊತ್ತಾಗುತ್ತೆ ಅಂದ್ಕೊಂಡು ಈ ಥರ ಒಂದು ಮಾರ್ಕ್ ಹಾಕ್ಕೊಂಬಿಡಿ, ಒಂದೇ ಶೇಪ್ ಇರೋ ಕಡೆದು. ಈ ಮೇನ್ ಬಟ್ಟೆ ಮೇಲೆ ಮತ್ತೆ ಲೈನಿಂಗ್ ಬಟ್ಟೆನ ಈ ಥರ ಇಟ್ಕೊಳ್ಬೇಕು. ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಕೆಳಭಾಗದಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು, ಮೇಲ್ಭಾಗಕ್ಕೆ ಓಪನ್ ಇರಬೇಕು. ಕ್ರಾಸ್ ಬೆಲ್ಟನ್ನ ಕೆಳಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಓಪನ್ ಮಾಡಿಕೊಂಡು ಈ ಥರ ಈ ಸಿಂಗಲ್ ಲೈನಿಂಗ್ ಇರುತ್ತಲ್ಲ, ಸಿಂಗಲ್ ಲೈನಿಂಗ್ ಕಡೆಗೆ ಈ ಕೂಳೆನ ಬಗ್ಗಿಸ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಈ ಕೂಳೆ ಮೇಲ್ಗಡೆನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ, ಕರೆಕ್ಟಾಗಿ ಬಂದುಬಿಡುತ್ತೆ, ಸ್ಟಿಚಿಂಗು ನೀಟಾಗಿ ಬರುತ್ತೆ, ಕನ್ಫ್ಯೂಸ್ ಆಗಲ್ಲ ಅವಾಗ. ಈಗ ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಇಟ್ಟು ಈ ಥರ ಬ್ಲೌಸಿಗೆ ಕರೆಕ್ಟಾಗಿ ನೋಡ್ಕೋಬೇಕು. ಮೂರುವರೆ ಯಾವ ಸೈಡಲ್ಲಿ ಜಾಸ್ತಿ ಇದೆ ನೋಡ್ಕೋಬೇಕು. ಈ ಥರ ಇಟ್ಕೊಂಡು ಆ ಬ್ಲೌಸಿಗೆ ಈ ಥರ ಒಂದೊಂದು ಪಿನ್ ಹಾಕ್ಕೊಂಬಿಡಿ. ಬೇಗ ಆಗುತ್ತೆ, ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಬೇಗ ಆಗುತ್ತೆ. ನೀವು ಈ ಥರ ಫಾಸ್ಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ದಿನಕ್ಕೆ ಎಷ್ಟೆಲ್ಲ ಒಂದು 3-4 ಅಂತೂ ಸ್ಟಿಚ್ ಮಾಡ್ಕೊಳ್ಬೋದು ನೀವು. ಡಿಸೈನು ಮತ್ತು ಇಲ್ಲಾಂದರೆ ಪ್ಲೈನ್ ಆದರೆ ಇನ್ನೂ ತುಂಬಾ ಜಾಸ್ತಿ ಮಾಡ್ಬೋದು, ಪ್ಲೈನ್ ಹೊಲಿಯೋದಾದರೆ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಟಕ್ಸ್ ಇರುತ್ತಲ್ಲ, ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಬರೀ ಕ್ರಾಸ್ ಬೆಲ್ಟ್, 2 ಕ್ರಾಸ್ ಬೆಲ್ಟ್ಗಳು ಮಾತ್ರ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಬಂದಿರುತ್ತಲ್ಲ, ಇದನ್ನು ಕಟ್ ಮಾಡಿ ತೆಗಿಬೇಕು. ಎರಡೂ ಇದೇ ಥರನೇ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿನ ಹಚ್ಚೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಾಜಾಪಟ್ಟಿಗೆ ಈ ಥರ ಇಟ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಒಂದು ಪಿನ್ ಹಾಕ್ಬಿಡಿ. ಯಾವ ಸೈಡಿಗೆ ಕಾಜಾಪಟ್ಟಿ ಬರಬೇಕು ನೋಡಿಕೊಂಡು ಕಾಜಾಪಟ್ಟಿದು ಇಟ್ಕೊಳ್ಳಿ. ಉಕ್ಸ್ ಪಟ್ಟಿದು ಯಾವ ಸೈಡ್ ಬರಬೇಕು ಅಂತ ನೋಡಿಕೊಂಡು, ಅವ್ರದ್ದು ಬ್ಲೌಸಲ್ಲಿ ಕೆಲವ್ರದ್ದು ಚೇಂಜ್ ಇರುತ್ತೆ, ರೈಟಿಗೆ ಲೆಫ್ಟಿಂದು ರೈಟಿಗೆ ಈ ಥರ ಇರುತ್ತೆ. ಎಲ್ಲರದು ಒಂದೇ ಥರ ಇರಲ್ಲ, ನೋಡ್ಕೋಬೇಕು. ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಚಾಪೀಸಲ್ಲಿ ಬರ್ಕೊಂಬಿಡಿ, ನಿಮಗೆ ಈಸಿ ಆಗುತ್ತೆ ಅವಾಗ ಯಾವ ಸೈಡಿಗೆ ಬರಬೇಕು ಅಂತಂದೇಳ್ಬಿಟ್ಟು. ಈ ಥರ ಮೇಲುವಲಿಗೆ ನಾವು ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಉಕ್ಸ್ ಪಟ್ಟಿ, ಇದು ಈ ಥರ ಇಟ್ಕೊಳ್ಳಿ. ನೆಕ್ಸ್ಟು ಇದನ್ನು ಒಂದು ಸಾರಿ ಈ ಥರ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಸಾರಿ ಫೋಲ್ಡ್ ಮಾಡ್ಕೊಳ್ಬೇಕು. ಪೂರ್ತಿ ಸ್ಟಿಚ್ ಮಾಡೋಣ. ಈಗ ಕಾಜಾಪಟ್ಟಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸಿನ ಒಳಭಾಗದಿಂದ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು
ನೆಕ್ಸ್ಟ್ ಇದ್ರ ಮೇಲ್ಗಡೆ ಮೇಲೊಲಿಗೆನ ಹಾಕ್ಕೊಳ್ಳಿ. ಬಿಗಿನರ್ಸ್ ಆಗಿದ್ದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಸ್ಕಿಪ್ ಮಾಡಿಕೊಂಡು ಮುಂದಕ್ಕೆ ಈ ಥರ ತಿರುಗಿಸ್ಕೊಂಡು ಇಲ್ಲಿ ಸಣ್ಣದಾಗಿ ಫಸ್ಟು ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಹೀಗೇ ಇಟ್ಕೊಂಡು ಕೈಯಲ್ಲಿ ಬೆರಳಲ್ಲಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಕೈಯಲ್ಲೇ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಈಗ ಎರಡನ್ನೂ ಈ ಥರ ಜೋಡಿಸಿ ಇಟ್ಕೊಳ್ಬೇಕು. ಸ್ವಲ್ಪ ಹೆಚ್ಚಿಗೆ ಬಂದಿರುತ್ತೆ, ಉಕ್ಸ್ಪಟ್ಟಿ ಯಾವಾಗಲೂ ಜಾಸ್ತಿನೇ ಬಂದಿರುತ್ತೆ, ಸ್ವಲ್ಪ 1/4 ಇಂಚಿನಷ್ಟು ನೋಡಿ ಕಾಣಿಸ್ತಾ ಇದೆಯಲ್ಲ. ಇದನ್ನು ಲೆವೆಲ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಯಾರೇ ಬ್ಲೌಸ್ ಹೊಲಿದ್ರೂ ಉಕ್ಸ್ಪಟ್ಟಿ ಮಾತ್ರ ಹೆಚ್ಚಿಗೆ ಬಂದಿರುತ್ತೆ, ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸರಿ ಹೋಗಿದೆ. ಈಗ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಬ್ಲೌಸಿನ ಬ್ಯಾಕ್ ಸೈಡಲ್ಲಿ ನಾನು ಪೈಪಿಂಗ್ ಮಾಡಿರೋದ್ರಿಂದ ಫ್ರಂಟಿಗೂ ಅದೇ ಥರನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೇಲ್ಭಾಗದಿಂದ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಪೈಪಿಂಗು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅಗಲ ಬೇಕು ಸಣ್ಣದಾಗಬೇಕು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸೈಡು ಇದೇ ಥರನೇ ಪೈಪಿಂಗ್ನ ಮಾಡ್ಕೊಳ್ಬೇಕು. ಬ್ಲೌಸಿನ ಎರಡು ಸೈಡು ಇದಕ್ಕೂ ಇದೇ ಥರನೇ ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ರಾಸ್ ಪಟ್ಟಿನ ತೊಗೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಇಲ್ಲಿ ನೋಡಿ ನೆಕ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಬ್ಯಾಕ್ ಸೈಡಲ್ಲಿ ಬ್ಲೌಸಿನ ಬ್ಯಾಕ್ ಸೈಡಲ್ಲಿ ಡಿಸೈನ್ ಮಾಡಿರೋದ್ರಿಂದ ಇದೇ ಥರನೇ ಫ್ರಂಟಿಗೂ ಒಂದು ಪೋರ್ಷನ್ಗೆ ರೈಟ್ ಪೋರ್ಷನಿಗೆ ಮಾತ್ರ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ನಾನು ಡಿಸೈನ್ ಮಾಡುವಾಗ ಟಕ್ಸ್ ಹಿಡಿದಿದ್ದು ಸ್ಕಿಪ್ ಆಗಿತ್ತು. ನಾನು ಟಕ್ಸ್ ಹಿಡಿದಿದ್ದೀನಿ, ಹಾಗಾಗಿ ಅದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಅಂತ ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಇಲ್ಲಿ ನೀವು ಮುಂಭಾಗದ್ದು ಹಿಂಭಾಗದ್ದು ಹೆಚ್ಚಿಗೆ ಬರುತ್ತೆ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ, ನೋಡಿ ಒಂದು ಸ್ವಲ್ಪ ಬರುತ್ತೆ, ಒಂದು 1/4 ಇಂಚು ಇಲ್ಲ ಅಂದರೆ ಸ್ವಲ್ಪ ಒಂದು ನೂಲ್ನಾಗೆ ಹೆಚ್ಚು ಕಮ್ಮಿ ಬಂದಿರುತ್ತೆ. ಇದನ್ನು ಕಟ್ ಮಾಡಿ ಸರಿ ಮಾಡ್ಕೊಳ್ಬೇಕು. ಇದನ್ನ ಇಲ್ಲಿ ಶೋಲ್ಡರ್ ಹತ್ರ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ. ಎರಡೆರಡು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು.
ಈಗ ಕರೆಕ್ಟಾಗಿ ಅಳತೆನ ನೋಡ್ಕೋಬೇಕು. ನೋಡಿ ಸ್ವಲ್ಪ ಹೆಚ್ಚಿಗೆ ಬಂದಿರುತ್ತಲ್ಲ, ಇದನ್ನು ಕಟ್ ಮಾಡಿ ಸರಿ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಟಿಚ್ ಮಾಡ್ಕೊಳ್ಬಾರ್ದು. ಎರಡು ಸೈಡು ಇದೇ ಥರನೇ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಮುಂಭಾಗದ್ದೇನಾದರೂ ಜಾಸ್ತಿ ಬಂದರೆ ಟಕ್ಸಲ್ಲಿ ಹಿಡಿದು ಸರಿ ಮಾಡ್ಕೊಳ್ಬೇಕು. ನೋಡಿ ಇದು ಸರಿ ಹೋಗಿದೆ, ಕರೆಕ್ಟಾಗಿದೆ. ಇದು ಕರೆಕ್ಟಾಗಿದ್ದರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸಿಗೆ ಬಟ್ಟೆ ಸಾಲ್ದಾಗಿತ್ತು. ಈ ಥರ ಮಾರ್ಕ್ ಹಾಕ್ಕೊಂಡು ಮುಂಭಾಗಕ್ಕೆ ಕರೆಕ್ಟಾಗಿ ಈ ಥರ ನೋಡ್ಕೋಬೇಕು. ಸ್ಲೀವ್ಸ್ನ ನಾನೀಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗು ಮತ್ತು ಮೇನ್ ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಕಚ್ ಹಾಕ್ಕೊಂಡಿದ್ವಲ್ಲ, ಆ ಕಚ್ಚನ್ನ ಇಲ್ಲಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಇಲ್ಲಿದ್ದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಬಿಗ್ನೆಸ್ ಆದರೂ ಅಷ್ಟೇ ಇಲ್ಲಿದ್ದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು. ಸ್ವಲ್ಪ ಜಾಸ್ತಿನೇ ಬಟ್ಟೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ತುದಿಗೆ ಸ್ಟಿಚ್ ಮಾಡ್ಕೊಳ್ಬಾರ್ದು. ಈ ಥರ 2 ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ರಿಂಕಲ್ಸ್ ಬರಬಾರ್ದು. ನಾವು ಸ್ಟಿಚ್ ಮಾಡುವಾಗ ರಿಂಕಲ್ಸ್ ಏನಾದರೂ ಬಂತು ಅಂದರೆ ನೆರಿಗೆ ಥರ ಬಂದುಬಿಡುತ್ತೆ. ಸ್ಟಿಚ್ ಹೊರಗಡೆ ಮೇಲ್ಗಡೆಯಿಂದ ನೆರಿಗೆ ಥರ ಕಾಣಿಸುತ್ತೆ. ನೋಡ್ಕೋಬೇಕು. ಆ ಥರ ನೆರಿಗೆ ಇಲ್ದಂಗೆ ಫ್ಲ್ಯಾಟ್ ಮಾಡ್ಕೊತ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ನಾವು ಓವರ್ಲಾಕ್ ಮಷಿನ್ ಇಲ್ಲದೆ ಇದ್ದವರು ಈ ಥರ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಮೇಲ್ ಬಟ್ಟೆ ಈ ಥರ ಮಾಡಿಕೊಂಡು ಸೀದಾ ಮಾಡಿಕೊಂಡು ಈ ಥರ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಓವರ್ಲಾಕ್ ಥರ ರೆಡಿ ಆಗುತ್ತೆ ಬ್ಲೌಸ್ಗೆ. ಈ ಥರ ಉಲ್ಟಾ ಮಾಡಿಕೊಂಡು ಇಲ್ಲಿ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಂಬಿಡಿ. ಅಳತೆ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಜಸ್ಟ್ ಲಾಸ್ಟಲ್ಲಿ ಒಂದು ಸಾರಿ ಈ ಥರ ಒಂದು ಅರ್ಧ ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡಿ. 2 ಸೈಡು ಇದೇ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಅಳತೆನ ಬ್ಲೌಸ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಳತೆ ಪ್ರಕಾರ ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಕಾಜಾ ಪಟ್ಟಿದ್ದು ಎಷ್ಟಿರುತ್ತೆ, ಉಕ್ಸ್ ಪಟ್ಟಿದ್ದು ಎಷ್ಟಿರುತ್ತೆ ನೋಡಿಕೊಂಡು ಅಲ್ಲಿದ್ದ ಈ ಥರ ಮಾರ್ಕ್ ಹಾಕ್ಕೋಬೇಕು. ಕರೆಕ್ಟಾಗಿ ಸ್ಟ್ರೈಟಾಗಿ ಈ ಥರ ನಿಮಗೆ ಸ್ಟ್ರೈಟಾಗಿ ಬೇಕು ಅಂದರೆ ಈ ಥರ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ನೀವು ಚೆಸ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಥರ ಎಲ್ಲರಿಗೂ ಬರೋಲ್ಲ, ಕಡಿಮೆ ಇದ್ದವ್ರಿಗೆ ಮಾತ್ರ ಈ ಥರ ಬರುತ್ತೆ. ಸ್ವಲ್ಪ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಇಲ್ಲಿ ರೌಂಡ್ ಶೇಪ್ ಕೊಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಲೈಟಾಗಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದು ಹೇಳ್ಬಿಟ್ಟು. ಈ ಥರ ನಾವು ಕರೆಕ್ಟಾಗಿ 4 ಇಂಚು ಬಟ್ಟೆ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದೊಂದು ಸ್ಟಿಚಿಂಗಿಗೂ ಗ್ಯಾಪ್ ಇರಬೇಕು. 3 ಸಾರಿ ಇಲ್ಲಾಂದರೆ 4 ಸಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಬೇಕಿಲ್ಲಿ. ಫೈನಲಾಗಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ಟಿಚಿಂಗ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಉಕ್ಸು ಹಾಕಿಲ್ಲ, ಹಾಗಾಗಿ ಗುಂಡು ಪಿನ್ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮಾಡ್ಕೊಳ್ತೀನಿ.
ಇದು ರೆಡಿಯಾಗಿದೆ. ನಿಮಗೆ ಈ ಸ್ಟಿಚಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ.